ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮಾರ್ಕೆಟ್ ಡೌನ್ 1.7% ಟುಡೇ. ಇವತ್ತು ನಿಫ್ಟಿ 1.7% ಡೌನ್ ಆಯಿತು. ಹಾಗೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು ಅಪ್ರಾಕ್ಸಿಮೇಟ್ಲಿ 3% ವರೆಗೂ ಡೌನ್ ಆಗಿದೆ. ಮೇನ್ ರೀಸನ್ ಏನಂದರೆ, ಒಂದು ಹೊಸ ವೈರಸ್ ಚೈನಾದಿಂದ ಸ್ಪ್ರೆಡ್ ಆಗ್ತಾ ಇಂಡಿಯಾಕ್ಕೂ ಈಗ ಬಂದಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಅದಕ್ಕೋಸ್ಕರನೇ ಸುಮಾರು ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿರ್ಬೋದು. ಸದ್ಯಕ್ಕೆ ಎಷ್ಟು ಸಿವಿಯರ್ ಆಗಿರುತ್ತೆ ಇದು, ಹಾಗೂ ಎಷ್ಟು ಇದನ್ನು ನಾವು ಸೀರಿಯಸ್ ಆಗಿ ತಗೋಬೇಕಂತ ನಾವು ನೋಡಬೇಕಾಗತ್ತೆ. ಆದರೆ ಮೇ ಬಿ ಮಾರ್ಕೆಟ್ಸು ಓವರ್ ರಿಯಾಕ್ಟ್ ಆಗ್ತದೆ ಅಂತ ಕಾಣಿಸ್ತಾ ಇದೆ. ಆದರೆ ನಾವು ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೆಯದು. ಎಸ್ಪೆಷಲಿ ನಮ್ಮ ಹೆಲ್ತಿಗೆ, ನಮ್ಮ ಮಾರ್ಕೆಟದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಏನೂ ಪ್ರಾಬ್ಲಮ್ ಆಗದೆ ಆದರೂ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟ್ರು. ನ್ಯೂಸ್ ನಂಬರ್ 2, ಇನ್ಫೋಸಿಸ್ ಡಿಫರ್ಸ್ ಆ್ಯನ್ಯುಯಲ್ ಹೈಕ್ಸ್. ಇನ್ಫೋಸಿಸ್ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ, ಅವರ ಆ್ಯನ್ಯುಯಲ್ ಹೈಕ್ ಏನಿದೆ ಸ್ಯಾಲರೀಸದು, ಅದು 4th ಕ್ವಾರ್ಟರಿಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. 4th ಕ್ವಾರ್ಟರ್ ಅಂದರೆ ಈಗ ಜಾನ್ವರಿ ಟು ಮಾರ್ಚ್ ಕ್ವಾರ್ಟರಿಗೆ, ಅದು ಆ ಟೈಮಿಗೆ ಮಾತ್ರ ಅವ್ರು ಹೈಕ್ ಮಾಡ್ತಾರಂತ. ಇದರ ಮುಂಚೆ ಸ್ಯಾಲ್ರಿ ಹೈಕ್ ಆಗಿದ್ದು ನವಂಬರ್ 2023. ಯೂಶಲಿ ಈ ಟೈಮ್ ಅಷ್ಟೊಳಗೆ ಸ್ಯಾಲ್ರಿ ಹೈಕ್ ಆಗಿರಬೇಕು. ಆದರೆ ಬಿಕಾಸ್ ಆಫ್ ಅನ್ಸರ್ಟನ್ ಗ್ಲೋಬಲ್ ಡಿಮಾಂಡ್ ಎನ್ವೈರನ್ಮೆಂಟು IT ಕಂಪ್ನೀಸ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ. HCL ಟೆಕ್, LTI Mindtree, L&T ಟೆಕ್ನಾಲಜಿ ಸರ್ವಿಸಸ್ ಅವರೂ ಈ ಸೆಕೆಂಡ್ ಕ್ವಾರ್ಟರ್ ಏನಿತ್ತು ಫೈನಾನ್ಷಿಯಲ್ ಇಯರಲ್ಲಿ, ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರಲ್ಲಿ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಸ್ಯಾಲ್ರಿ ಹೈಕನ್ನು. ಅಕ್ಟೋಬರ್ ತಿಂಗಳಲ್ಲೇ ಇನ್ಫೋಸಿಸ್ ಇದನ್ನು ಆ್ಯಕ್ಚುಲಿ ಅನೌನ್ಸ್ ಮಾಡಿದರು, ಈ ಥರ ನಾವು 4th ಕ್ವಾರ್ಟರಲ್ಲೇ ನಾವು ಸ್ಯಾಲ್ರಿ ಹೈಕ್ ಮಾಡೋದಂತ. ಅದನ್ನೀಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಪ್ಲಸ್ಸು ಹಾಗೂ ಕೆಲವು ಸ್ಯಾಲ್ರಿ ಹೈಕ್ಸು ಏಪ್ರಿಲ್ 2025 ಸ್ಟಾರ್ಟ್ ಆಗ್ಬೋದು. ಸೊ ಕೆಲವುದು ಜಾನ್ವರಿಯಿಂದ ಸ್ಟಾರ್ಟ್ ಆಗುತ್ತೆ, ಕೆಲವುದು ಏಪ್ರಿಲಿಂದ ಬರುತ್ತೆ. ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ಸು ಬ್ರೋಕರೇಜ್ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ, ಇನ್ಫೋಸಿಸ್ ಪ್ರಾಫಿಟ್ ಮಾರ್ಜಿನ್ನು ಸ್ವಲ್ಪ ಕಮ್ಮಿ ಆಗ್ಬೋದು ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರಲ್ಲಿ. ನ್ಯೂಸ್ ನಂಬರ್ 3, ITC ಹೋಟೆಲ್ಸ್ ಡಿಮರ್ಜರ್. ITC ಹೋಟೆಲ್ಸ್ ಶೇರ್ಸ್ ಇವತ್ತು 8% ಬಿತ್ತು. ಯಾಕಂದರೆ ITC ಹೋಟೆಲ್ಸ್ ಕಂಪ್ನಿ ಈ ಕಂಪ್ನಿಯಿಂದ ಡಿಮರ್ಜ್ ಆಗಿದೆ. ITC ಹೋಟೆಲ್ ಶೇರ್ಸ್ ಸದ್ಯಕ್ಕೆ ನಿಫ್ಟಿ ಹಾಗೂ ಸೆನ್ಸೆಕ್ಸಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಆದರೆ ಇನ್ನು 3 ದಿವಸ ಆದಮೇಲೆ ಅದನ್ನು ತೆಗಿತಾರೆ, ಹಾಗೂ ಮತ್ತೆ ಅದು ಪುನಃ ರೀಲಿಸ್ಟ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪ್ರೈಸಲ್ಲಿ. ಆ ಲಿಸ್ಟಿಂಗ್ ಆದಮೇಲೂ 3 ದಿವಸ ನಿಫ್ಟಿ ಹಾಗೂ ಸೆನ್ಸೆಕ್ಸಲ್ಲಿ ಇರುತ್ತೆ, ಮತ್ತೆ ಅದು ಹೊರಗೆ ಹೋಗುತ್ತೆ. ಯಾಕಂದರೆ ಅಷ್ಟು ಲೆವೆಲಲ್ಲಿ ಮಾರ್ಕೆಟ್ ಕ್ಯಾಪ್ ಇಲ್ಲ. ITC ಹೋಟೆಲ್ಸದು ಡಿಮರ್ಜರ್ ರೂಲ್ಸ್ ಪ್ರಕಾರ ITC ಶೇರ್ ಹೋಲ್ಡರ್ಸು 10 ಶೇರ್ಸ್ ಇಟ್ಕೊಂಡಿದ್ರೆ ಆವಾಗ 1 ಶೇರ್ ಆಫ್ ITC ಹೋಟೆಲ್ ಸಿಗುತ್ತೆ. ಹಾಗೂ ITC ಕಂಪ್ನಿಗೆ 40% ಸ್ಟೇಕ್ ಸಿಗುತ್ತೆ. ITC ಹೋಟೆಲ್ಸ್ ಕಂಪ್ನಿಯಲ್ಲಿ 60% ಸ್ಟೇಕು ITC ಶೇರ್ ಹೋಲ್ಡರ್ಸ್ ಇಟ್ಕೊಂಡಿರ್ತಾರೆ. ಬ್ರೋಕರೇಜ್ ಕಂಪ್ನಿಗಳ ಪ್ರಕಾರ ITC ಹೋಟೆಲ್ಸು ಲಿಸ್ಟಿಂಗ್ ಟೈಮಲ್ಲಿ 150 to 170 ರೂಪೀಸ್ ಪರ್ ಶೇರ್ ಆಗಿ ಲಿಸ್ಟ್ ಆಗ್ಬೋದು. ಆದರೆ ನೊಮುರಾ ಜಾಪನೀಸ್ ಬ್ರೋಕರೇಜ್ ಕಂಪ್ನಿಯವರಲ್ಲಿದ್ದಾರೆ 200 to 300 ರೂಪೀಸ್ ಪರ್ ಶೇರಲ್ಲೂ ಲಿಸ್ಟ್ ಆಗೋ ಚಾನ್ಸಸ್ ಇದೆ ಅಂತ. ನ್ಯೂಸ್ ನಂಬರ್ 4, ಟೈಟನ್ ಬಿಸ್ನೆಸ್ ಅಪ್ಡೇಟ್ ಫಾರ್ ಅಕ್ಟೋಬರ್ ಟು ಡಿಸೆಂಬರ್ 2024. ಈ ಬಿಸ್ನೆಸ್ ಅಪ್ಡೇಟು ಕೆಲವು ನಿಮಿಷ ಹಿಂದೆ ಮಾತ್ರ ಬಂದಿದೆ. ಜ್ಯುವೆಲ್ರಿ ಅಕ್ಟೋಬರ್ ಟು ಡಿಸೆಂಬರ್ 2023 ಕಂಪೇರ್ ಮಾಡಿದರೆ ಅಕ್ಟೋಬರ್ ಟು ಡಿಸೆಂಬರ್ 2024 26% ಇನ್ಕ್ರೀಸ್ ಆಗಿದೆ. ಹಾಗೂ ವಾಚಸ್ಸು 15% ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಐವೇರು 18% ಇನ್ಕ್ರೀಸ್ ಆಗಿದೆ. ಅದರ್ ಬಿಸ್ನೆಸ್ಸು 5% ಇನ್ಕ್ರೀಸ್ ಆಗಿದೆ. ಹಾಗೂ ಹೊಸ ಸ್ಟೋರ್ಸ್ ಏನು ಓಪನ್ ಆಗಿದ್ದು ಅಕ್ಟೋಬರ್ ಟು ಡಿಸೆಂಬರ್ 2024 ಜ್ಯುವೆಲ್ರಿ 26, ವಾಚಸ್ಸು 23 ಸ್ಟೋರ್ ಓಪನ್ ಆಯಿತು. ಐವೇರು -3 ಹಾಗೂ ಅದರ್ ಬಿಸ್ನೆಸ್ಸು 3 ಸ್ಟೋರ್ಸ್ ಓಪನ್ ಆಗಿದೆ. ಟೋಟಲ್ 49 ಸ್ಟೋರ್ಸ್ ಓಪನ್ ಆಗಿದೆ ಈ ಪರ್ಟಿಕ್ಯುಲರ್ ಕ್ವಾರ್ಟರಲ್ಲಿ. ಟೋಟಲ್ ನಂಬರ್ ಆಫ್ ಸ್ಟೋರ್ಸು ಜ್ಯುವೆಲ್ರಿಲಿ 749, ವಾಚಸ್ 1194, ಐವೇರಲ್ಲಿ 907 ಹಾಗೂ ಅದರ್ ಬಿಸ್ನೆಸ್ಸು 84 ಸ್ಟೋರ್ಸ್ ಆಲ್ ಓವರ್ ದಿ ವರ್ಲ್ಡ್ ಟೈಟನ್ ಇದೆ. ಟೋಟಲ್ ಸ್ಟೋರ್ಸು 2934 ಸದ್ಯಕ್ಕೆ. ನ್ಯೂಸ್ ನಂಬರ್ 5, ಏಷ್ಯನ್ ಕರೆನ್ಸೀಸ್ ಇದು ಒಂದು ಇಂಡಿಕೇಟರು, ಅದು ಲೋಯೆಸ್ಟ್ ಲೆವೆಲಲ್ಲಿ ಬಂದಿದೆ ಲಾಸ್ಟ್ 20 ಇಯರ್ಸದು. ಹಾಗೂ ಇದು ಅಗೇನ್ಸ್ಟ್ ದ US ಡಾಲರ್ ತುಂಬ ಬೀಳ್ತಾ ಇದೆ ಅಂತ ಇಂಡಿಕೇಶನ್ ಕೊಡ್ತು. ಇಂಡಿಯನ್ ರುಪೀನು ಆಲ್ ಟೈಮ್ ಲೋಗೆ ಬಂದಿದೆ, 85.846 ರೂಪೀಸ್ ಪರ್ US ಡಾಲರ್ ಇದೆ. PSU ಬ್ಯಾಂಕಿಂಗ್ ಸ್ಟಾಕ್ಸ್ ಇವತ್ತು ಹೆವಿಯಾಗಿ ಬಿತ್ತು. ಯಾಕಂದರೆ ಸುಮಾರು ಯಾವ ಕಂಪ್ನೀಸು ಅವರ ಕ್ವಾರ್ಟರ್ಲಿ ಅಪ್ಡೇಟ್ಸನ್ನು ಅನೌನ್ಸ್ ಮಾಡಿದರು, ಅದರಲ್ಲೆಲ್ಲ ವೀಕ್ ನಂಬರ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಮೋಸ್ಟ್ ಪ್ರಾಬ್ಲಿ ರಿಸಲ್ಟ್ಸು ವೀಕ್ ಇರ್ಬೋದು ಅಂತ ತಿಳ್ಕೊಂಡು ಈ ಸ್ಟಾಕ್ಸ್ ಎಲ್ಲ ಬಿದ್ದಿದೆ. ನಿಫ್ಟಿ PSU ಇಂಡೆಕ್ಸು ಇವತ್ತು ಬಿಗ್ಗೆಸ್ಟ್ ಲೂಸರ್ ಇನ್ ಸೆಕ್ಟರಲ್ ಇಂಡೆಕ್ಸಸ್ಸು 4% ಡೌನ್ ಇತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 389 ಪಾಯಿಂಟ್ಸ್ ಡೌನು, 23,616 ಕ್ಲೋಸ್ ಆಯಿತು, 1.61% ಡೌನು. ಹಾಗೂ ಅದೇ ಥರ ಸೆನ್ಸೆಕ್ಸು 1,258 ಪಾಯಿಂಟ್ಸ್ ಡೌನು, 77,965 ಕ್ಲೋಸ್ ಆಯಿತು.
Point number 2, today's top Nifty 50 gainers and losers. Top gainers Apollo Hospitals 1.79% up, Tata Consumer 0.79% up, Titan 0.54% up. Top losers Tata Steel 4.46% down, Trent 4.23% down, BPCL 3.89% down. Point number 3, today's top Nifty Next 50 gainers and losers. Top gainers Godrej Consumer 2.25% up, ಹಾಗೂ ಟಾಪ್ ಲೂಸರ್ಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 7.52% ಡೌನು, ಅದಾನಿ ಎನರ್ಜಿ 6.41% ಡೌನು, ಬ್ಯಾಂಕ್ ಆಫ್ ಬರೋಡಾ 5.66% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 276 ಸ್ಟಾಕ್ಸು, ಕಮ್ಮಿ ಆಗಿದ್ದು 2299 ಸ್ಟಾಕ್ಸು, ಸೊ 11% ಅಪ್, 89% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7871 per gram, silver 91.5 per gram. Point number 6, today's rupee value. $1 85.82 rupees, €1 88.87 rupees. Point number 7, stocks near 52-week high. Info Edge 52-week high 9129, closing price 8816. Jubilant Foodworks 797 52-week low, closing 767. Point number 8, stocks near 52-week low. Yes Bank 52-week low 18.84, closing price 18.9. Relaxo Footwear 52-week low 616, closing price 618. IRCTC 765 52-week low, closing price 770. Point number 9, global cues today. Hong Kong markets 0.37% down, Japan 1.49% down, Germany 0.3% up, France 0.41% up, UK 0.2% ಡೌನು, ಹಾಗೂ ನ್ಯಾಸ್ಡ್ಯಾಕ್ 1.75% ಅಪ್ ಆಗಿತ್ತು ಶುಕ್ರವಾರ. ನಿಫ್ಟಿ ಕೆಳಗಿದ್ದಾಗ ಹಣ ಹೂಡುವುದು ಹೇಗೆ ಅಂತ ಒಂದು ಚರ್ಚೆ ನಡೀತದೆ. 8ನೇ ತಾರೀಕು ಜನವರಿ ಅಂದರೆ ಬುಧವಾರ 9:15ಗೆ ಅದು ಯೂಟ್ಯೂಬ್ ಲೈವ್ ಡಿಸ್ಕಷನ್ನು. ಎಲ್ಲ ಚಾನಲ್ ಮೆಂಬರ್ಸ್ ಅಟೆಂಡ್ ಮಾಡ್ಬೋದು, ಇದೇ ಚಾನಲಲ್ಲಿ ನಡೀತದೆ. ಸೊ ನೀವು ಅಟೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ತಿಳಿಸಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.